ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿನಲ್ಲಿ ಕೆಲವು ಗರ್ಭಿಣಿಯರಲ್ಲಿ ಮಗುವಿನ ಎದೆ ಬಡಿತ 140 ಬೀಟ್ಸ್ ಪರ್ ಮಿನಿಟ್ ಇರುತ್ತೆ. ಇನ್ನು ಕೆಲವರಲ್ಲಿ 150 ಬೀಟ್ಸ್ ಪರ್ ಮಿನಿಟ್ ಇರುತ್ತೆ. ಕೆಲವರಲ್ಲಿ 160 to 170 ಬೀಟ್ಸ್ ಪರ್ ಮಿನಿಟ್ ಇರುತ್ತೆ. ಸೊ ಈ ರೀತಿ ಮಗುವಿನ ಎದೆ ಬಡಿತದಲ್ಲಿ ಇಷ್ಟು ಚೇಂಜಸ್ ಆಗೋದಕ್ಕೆ ಕಾರಣ ಏನು? 140 ಬೀಟ್ಸ್ ಪರ್ ಮಿನಿಟ್ ಆ ಎದೆ ಬಡಿತ ಏನನ್ನ ಸೂಚಿಸುತ್ತೆ? 160 170 ಬೀಟ್ಸ್ ಪರ್ ಮಿನಿಟ್ ಆ ಎದೆ ಬಡಿತ ಏನನ್ನ ಸೂಚಿಸುತ್ತೆ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಆದಷ್ಟು ಚಿಕ್ಕದಾಗಿ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಮತ್ತೆ ಇನ್ಫಾರ್ಮೇಶನ್ ಇರುವಂತಹ ವಿಡಿಯೋ. ಸೊ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ವಿಡಿಯೋನ ನೋಡಿ. ಮೊದಲನೇದಾಗಿ ಈಗ ಒಂದು ಅಡಲ್ಟ್ ದೊಡ್ಡವರ ಒಂದು ಎದೆ ಬಡಿತನ ತಗೊಳ್ಳೋದಾದ್ರೆ ನಾವು ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಕಲ್ತಿರೋ ತರ ಎದೆ ಬಡಿತ 72 ಬೀಟ್ಸ್ ಪರ್ ಮಿನಿಟ್ ಇರುತ್ತೆ ಅಂತ. ಬಟ್ ಎಲ್ಲರಲ್ಲೂ ಅಷ್ಟೇ ಇರುತ್ತಾ ಅಂತ ನೀವು ಅನ್ಕೊಂಡಿದ್ದೀರಾ? ಈಗ ನೀವೊಂದು ನಿಮ್ಮದೇ ಒಂದು ಎದೆ ಬಡಿತನ ಚೆಕ್ ಮಾಡಿ ನೋಡ್ಬೋದು. ಒಂದು ನಿಮಿಷಕ್ಕೆ ಎಷ್ಟು ಸರ ಹಾರ್ಟ್ ಬಡಿಯುತ್ತೆ, ಹಾರ್ಟ್ ಬೀಟ್ ಬರುತ್ತೆ ಅಂದ್ಬಿಟ್ಟು ನೋಡ್ಬೋದು. ಬಟ್ ಚೆಕ್ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ 72 ಎಕ್ಸಾಕ್ಟ್ ಆಗಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವರಿಗೆ 60 ಬೀಟ್ಸ್ ಪರ್ ಮಿನಿಟ್ ಬರ್ಬೋದು, ಇನ್ನು ಕೆಲವರಿಗೆ 70 ಬೀಟ್ಸ್ ಪರ್ ಮಿನಿಟ್ ಬರ್ಬೋದು, ಇನ್ನು ಕೆಲವರಿಗೆ 80 ಬೀಟ್ಸ್ ಪರ್ ಮಿನಿಟ್ ಬರ್ಬೋದು. ಈಗ 60 ಬೀಟ್ಸ್ ಪರ್ ಮಿನಿಟ್ ಬಂದರೂ ಕೂಡ ನಾರ್ಮಲ್, 80 ಬೀಟ್ಸ್ ಪರ್ ಮಿನಿಟ್ ಬಂದರೂ ಕೂಡ ನಾರ್ಮಲ್. 72 ಬೀಟ್ಸ್ ಪರ್ ಮಿನಿಟ್ ಯಾಕೆ ಹೇಳೋದು ಅಂದರೆ ಇದು ಒಂದು ಸರಾಸರಿ ಆವರೇಜ್ ಹಾರ್ಟ್ ಬೀಟ್ ಅಡಲ್ಟ್ ಅಲ್ಲಿ ಅಂತ ಹೇಳ್ತಾರೆ. ಸೊ ಇಷ್ಟು ಇರಬೇಕು ಅಂದ್ಬಿಟ್ಟು ಅದೊಂದು ರೆಫರೆನ್ಸಿಗೆ. ಸೊ ಇದೇ ಸೇಮ್ ಪ್ರಿನ್ಸಿಪಲ್ ಮಕ್ಕಳಲ್ಲೂ ಕೂಡ ಅಪ್ಲೈ ಆಗುತ್ತೆ. ಈ ಶಿಶುಗಳಲ್ಲಿ ಅಂದರೆ ಪ್ರೆಗ್ನೆನ್ಸಿನಲ್ಲಿ ಗರ್ಭದೊಳಗೆ ಇರುವಂತಹ ಮಗುಗೂ ಕೂಡ ಇದೇ ಅಪ್ಲೈ ಆಗುತ್ತೆ. ಇವಾಗ ಕೆಲವು ಗರ್ಭಿಣಿಯವ್ರಿಗೆ ಹಾರ್ಟ್ ಬೀಟ್ ಚೆಕ್ ಮಾಡಿದಾಗ ಸ್ಕ್ಯಾನ್ ಟೈಮಲ್ಲಿ 140 ಬರುತ್ತೆ, ಕೆಲವರಿಗೆ 160 ಬರುತ್ತೆ, ಮತ್ತು ಇನ್ನು ಕೆಲವರಿಗೆ 170 ಬರುತ್ತೆ. ಈಗ ನೀವು ನೋಡಿ, ನಮ್ಮದೇ ನಾವು ಹೇಳುವಾಗ ಒಂದು ವೇಳೆ ನಾವು ಜಾಸ್ತಿ ಕೆಲಸ ಮಾಡಿದರೆ ಅಥವಾ ಜಾಸ್ತಿ ಓಡಿ ಹೋಗಿ ಆಚೆ ಹೋಗಿ ಈಚೆ ಬಂದರೆ ಅಥವಾ ತುಂಬ ಸುಸ್ತಾಗುವಂತಹ ಕೆಲಸ ಮಾಡಿದರೆ ಆ ಟೈಮಲ್ಲಿ ಆಟೋಮೆಟಿಕ್ ಆಗಿ ನಮ್ಮ ಎದೆ ಬಡಿತ ಜಾಸ್ತಿ ಆಗುತ್ತೆ. ನೀವೇ ಗಮನಿಸಿರ್ಬೋದು, ಜಾಸ್ತಿ ಕೆಲಸ ಮಾಡಿದರೆ, ಜಾಸ್ತಿ ಸುಸ್ತಾಗುವಂತಹ ಕೆಲಸ ಮಾಡಿದ್ರೆ ಅಥವಾ ಪ್ರೆಗ್ನೆನ್ಸಿನಲ್ಲಿ ಹಾಸ್ಪಿಟಲ್ಗೆ ಹೋಗಿ ಬಂದ್ಮೇಲೆ ತಕ್ಷಣ ಎದೆ ಬಡಿತ ಚೆಕ್ ಮಾಡಿದ್ರೆ ನಮ್ಮ ಎದೆ ಬಡಿತ ಜಾಸ್ತಿ ಆಗಿರುತ್ತೆ. ಇದು ನಾರ್ಮಲ್. ಇದೇ ರೀತಿ ಒಂದ್ ವೇಳೆ ನೀವು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಈಗ ಜಸ್ಟ್ ನಿದ್ದೆ ಮಾಡಿ ಹಾರ್ಟ್ ಬೀಟ್ ನ ಚೆಕ್ ಮಾಡಿದ್ರೆ ಆಗ ಎದೆ ಬಡಿತ ಕಡಿಮೆ ಆಗಿರುತ್ತೆ. ಇದು ಕಂಪ್ಲೀಟ್ಲಿ ನಾರ್ಮಲ್. ಯಾಕೆ ಅಂದ್ರೆ ರಿಲ್ಯಾಕ್ಸ್ ಇರುವಂತಹ ಟೈಮಲ್ಲಿ ಎದೆ ಬಡಿತ ಸ್ವಲ್ಪ ಕಡಿಮೆ ಆಗಿರುತ್ತೆ. ತುಂಬಾ ಕೆಲಸ ಅಥವಾ ತುಂಬಾ ಸ್ಟ್ರೆಸ್ ಇರೋ ಟೈಮಲ್ಲಿ ಎದೆ ಬಡಿತ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದೇ ಸೇಮ್ ಪ್ರಿನ್ಸಿಪಲ್ ಮಗುಗೂ ಕೂಡ ಅಪ್ಲೈ ಆಗುತ್ತೆ. ಸ್ಕ್ಯಾನಿಂಗ್ ಮಾಡೋ ಟೈಮ್ ನಲ್ಲಿ ಒಂದ್ ವೇಳೆ ಡಾಕ್ಟರ್ ಸ್ಕ್ಯಾನ್ ಮಾಡೋ ಟೈಮ್ ಅಲ್ಲಿ ಮಗು ತುಂಬಾ ಆಕ್ಟಿವ್ ಆಗಿದ್ರೆ, ತುಂಬಾ ಆಕ್ಟಿವ್ ಆಗಿ ಕೈ ಕಾಲು ಅಲ್ಲಾಡಿಸ್ತಾ ಇದ್ರೆ, ಆಚೆ ಈಚೆ ಮೂವ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಮಗುವಿನ ಎದೆ ಬಡಿತ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಇವಾಗ ಸ್ಕ್ಯಾನಿಂಗ್ ಮಾಡುವಂತಹ ಟೈಮ್ ಅಲ್ಲಿ ಗರ್ಭದ ಒಳಗೆ ಮಗು ತುಂಬಾ ರಿಲ್ಯಾಕ್ಸ್ ಆಗಿದ್ರೆ, ಮಗು ನಿದ್ದೆ ಮಾಡ್ತಾ ಇದ್ರೆ ಆ ಟೈಮ್ ಅಲ್ಲಿ ಮಗುವಿನ ಎದೆ ಬಡಿತ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ಇದೇ ಒಂದು ರೀಸನ್. ಮಗುವಿನ ಆಕ್ಟಿವಿಟಿ ಜಾಸ್ತಿ ಇದ್ರೆ ಮಗುವಿನ ಎದೆ ಬಡಿತ ಜಾಸ್ತಿ ಆಗಿರುತ್ತೆ. ಮಗುವಿನ ಆಕ್ಟಿವಿಟಿ ಕಡಿಮೆ ಆಗಿದ್ರೆ ಅಥವಾ ರಿಲ್ಯಾಕ್ಸ್ ಆಗಿದ್ರೆ ಮಗುವಿನ ಎದೆ ಬಡಿತ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ಇದೇ ಒಂದು ರೀಸನ್ ಕೆಲವು ಗರ್ಭಿಣಿಯವ್ರಿಗೆ ಹಾರ್ಟ್ ಬೀಟ್ ಅಂದ್ರೆ ಜಾಸ್ತಿ ಹಾರ್ಟ್ ಬೀಟ್, ಕಡಿಮೆ ಹಾರ್ಟ್ ಬೀಟ್ ಬರೋದಕ್ಕೆ. ಮತ್ತೆ ಇದು ಒಂದು ಗಮನಿಸಿರ್ಬಹುದು, 3 months ಸ್ಕ್ಯಾನಿಂಗ್ ಅಲ್ಲಿ ಒಂದು ಹಾರ್ಟ್ ಬೀಟ್ ಬರುತ್ತೆ, 5 month ಸ್ಕ್ಯಾನಿಂಗ್ ಅಲ್ಲಿ ಒಂದು ಹಾರ್ಟ್ ಬೀಟ್ ಬರುತ್ತೆ, ನೆಕ್ಸ್ಟ್ ಬೇರೆ ಸ್ಕ್ಯಾನಿಂಗ್ ಅಲ್ಲಿ ಬೇರೆ ಹಾರ್ಟ್ ಬೀಟ್ ಬರುತ್ತೆ. ಸೊ ಹಾರ್ಟ್ ಬೀಟ್ ಒಂದೇ ರೀತಿ ಇರೋದಿಲ್ಲ, ಸ್ವಲ್ಪ ಫ್ಲಕ್ಚುಯೇಷನ್ ಇರೋದು ನಾರ್ಮಲ್. ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಹೆಲ್ಪ್ಫುಲ್ ಅನ್ಸಿದ್ರೆ, ಈ ಮಾಹಿತಿ ಸ್ವಲ್ಪ ಆದ್ರೂ ಉಪಯುಕ್ತ ಅಂತ ಅನ್ಸಿದ್ರೆ, ಸೊ ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯುಕ್ತ ಅನ್ಸಿದ್ರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.